ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ಸ್ತುತಿಸಿ ಆರಾಧಿಸುವಂತೆ ಮತ್ತು ಆತನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ, ನಮ್ಮ ಓಟವನ್ನು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಓಡುವಂತೆಯೂ ಆತನು ಈ ದಿನವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಅಕ್ಟೋಬರ್ 23ನೇ ತಾರೀಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವನು ನಿಮ್ಮ ಆಳಾಗಿರಬೇಕು. ಮತ್ತಾಯನು ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 27ನೇ ವಾಕ್ಯ. ಅನ್ಯ ಜನರಲ್ಲಿ ಆಳ್ವಿಕೆ ಮಾಡುವವರು ಸೇವೆ ಮಾಡುವುದಿಲ್ಲ, ಆದರೆ ಸೇವೆ ಮಾಡಿಸಿಕೊಳ್ಳುವವರಾಗಿದ್ದಾರೆ. ಆದರೆ ಕ್ರಿಸ್ತನನ್ನು ಅನುಸರಿಸುವವರು ಇದಕ್ಕೆ ತದ್ವಿರುದ್ಧವಾಗಿರುವುದಲ್ಲದೆ ಹೆಚ್ಚಿಗೆ ಸೇವೆಯನ್ನು ಮಾಡುವವರಾಗಿ ಹೆಚ್ಚಾದ ಗೌರವಕ್ಕೆ ಪಾತ್ರರಾಗುವರು. ದೈವ ಯೋಜನೆಯ ಕ್ರಮವು ಎಷ್ಟೋ ಸುಂದರವಾಗಿರುವುದು. ಸ್ವಸ್ಥಚಿತ್ತರು ಇಲ್ಲಿ ನೇಮಕವಾಗಿರುವಂಥ ತತ್ವವನ್ನು ಪೂರ್ಣವಾಗಿ ಒಪ್ಪುವವರು ಮಾತ್ರವಲ್ಲದೆ ಈ ತತ್ವಗಳನ್ನು ನ್ಯಾಯವಾಗಿದ್ದು ಲೋಕದ ನಡವಳಿಕೆಗೆ ವಿರುದ್ಧವಾಗಿವೆ. ನಿಜವಾಗಿಯೂ ದೇವಜನರು ನಮ್ಮ ರಕ್ಷಕನನ್ನು ಅನುಸರಿಸುವವರಾಗಿ ಒಂದು ವಿಶೇಷವಾದಂಥ ಜನಾಂಗವಾಗಿರುವರು. ಇವರು ತಮಗೆ ಸೀಮಿತವಾದ ಎಲ್ಲ ಕಾರ್ಯಗಳಲ್ಲಿ ಉತ್ಸಾಹಭರಿತರಾಗಿ ನಡೆಸುವರು. ಅಂದರೆ ಒಬ್ಬರಿಗೊಬ್ಬರು ಸೇವೆಯನ್ನು ಸಲ್ಲಿಸುವರಾಗಿ ಅವಕಾಶವಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವರು. ಈ ಜಗತ್ತು ಮೆಚ್ಚುವ ಆದರ್ಶಗಳು ಯಾವುವೆಂದರೆ ಅಪರೂಪವಾದಂಥ ಮೇಧಾಶಕ್ತಿ, ಐಶ್ವರ್ಯ, ಅಧಿಕಾರ, ಸಾಮರ್ಥ್ಯ, ಜ್ಞಾನ, ಕೀರ್ತಿ ಮತ್ತು ಸಾಧನೆಗಳು. ಆದರೆ ನಮ್ಮ ಕರ್ತನು ರಕ್ಷಕನ ಮಹಾ ಆದರ್ಶವೇನೆಂದರೆ ನಿಸ್ವಾರ್ಥ ಪ್ರೀತಿಯಿಂದ ಮಾಡುವ ಸೇವೆ. ಆದುದರಿಂದ ಕರ್ತನ ದೃಷ್ಟಿಯಲ್ಲಿ ಯಾರು ಜ್ಞಾನ, ಪ್ರೀತಿ, ಶಕ್ತಿ, ನೀತಿಯನ್ನು ಅನುಸರಿಸಿ ನಿಸ್ವಾರ್ಥ ಪ್ರೀತಿಯಿಂದ ಬಹುಮಟ್ಟಿಗೆ ಸೇವೆಯನ್ನು ಮಾಡುತ್ತಾ ದೇವರ ಯೋಜನೆಯಲ್ಲಿ ಅದರ ಹಿಡಿತಕ್ಕೆ ತಕ್ಕಂತೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವವರನ್ನು ಕರ್ತನು ಪ್ರೀತಿಸುತ್ತಾನೆ. ಇಂಥವರು ನಮ್ಮ ರಕ್ಷಕನ ಅನುಯಾಯಿಗಳನ್ನು ಒಟ್ಟುಗೂಡಿಸಿ ಅವರನ್ನು ವೃದ್ಧಿಗೊಳಿಸುವರು. ಇಂತಹ ಮಹತ್ವಾಕಾಂಕ್ಷೆಯುಳ್ಳ ಸ್ಥಾನವನ್ನು ಪಡೆಯಲು ಪ್ರಯತ್ನಿಸುವರು ತಮ್ಮ ಜೊತೆಗಾರರನ್ನು ಉಪೇಕ್ಷೆ ಮಾಡಬಾರದು. ತಾವು ಇತರರಿಗೆ ಹಿತವನ್ನು ಬಯಸಿ ಒಳ್ಳೆಯದನ್ನು ಮಾಡುವರಾಗಿರಬೇಕು. ಏಕೆಂದರೆ ನಮ್ಮ ಕರ್ತನು ಅಂತಹ ವ್ಯಕ್ತಿಯಾಗಿದ್ದನು ಮತ್ತು ಎಲ್ಲರಿಗಿಂತ ಮಹಾನ್ ವ್ಯಕ್ತಿಯಾಗಿದ್ದರು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನ ನಾವು ನೋಡಿದಂಥ ಮನ್ನಾದೇನಪ್ಪ ಅಂತಂದರೆ, ನಿಮ್ಮಲ್ಲಿ ಮೊದಲನೆಯನಾಗಿರಬೇಕೆಂದರೆ ಮೊದಲು ನಿಮ್ಮ ಆಳಾಗಿರಬೇಕೆಂಬುದಾಗಿ ನಮ್ಮ ರಕ್ಷಕನು ಇಲ್ಲಿ ಹೇಳ್ತಕ್ಕಿರುವಂಥ ಮಾತುಗಳನ್ನು ನಾವು ಸ್ವಲ್ಪ ಹೊತ್ತು ಅದರ ಅರ್ಥ ಏನು, ಅದರ ಆತ್ಮಿಕ ಅರ್ಥ ಏನು, ಯಾವ್ಯಾವ ರೀತಿಯಲ್ಲಿ ಇರಬೇಕು, ನಾವು ಫಸ್ಟು ಬರಬೇಕು, ನಾವು ಉನ್ನತಿಗೆ ಬರಬೇಕು, ಹೆಡ್ ಆಗಿರಬೇಕು, ಯಜಮಾನ ಆಗಬೇಕು ಅನ್ನೋದಾದರೆ ಯಾವ ರೀತಿಯಲ್ಲಿರಬೇಕು ಅಂತ ಅವರು ಹೇಳ್ತಾರೆ. ಜ್ಞಾನೋಕ್ತಿ 15:33ರಲ್ಲಿ ವಾಕ್ಯ ಹೇಳ್ತಿದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಗೌರವಕ್ಕೆ ಮೊದಲು ವಿನಯ. ಆದರೆ ನಮಗೆ ಗೌರವ ಕೊಡಬೇಕು, ನಮಗೆ ಗೌರವ ಹೆಚ್ಚಾಗಬೇಕು, ನಾವು ಉನ್ನತಿ ಸ್ಥಿತಿಯಲ್ಲಿ ಇರಬೇಕು, ಮೊದಲನೇ ವ್ಯಕ್ತಿಯಾಗಿರಬೇಕು, ಶ್ರೇಷ್ಠವಾಗಬೇಕು ಅನ್ನೋಂಥ ಆಸೆ ಇದೆಯಾ ನಿಮಗೆ ಅಂತಂದರೆ ಮೊದಲು ನಿಮಗೆ ವಿನಯ ಬರಬೇಕು, ವಿನಯ ಇರಬೇಕು. ವಿನಯ ಉನ್ನತಿಗೆ ನಡೆಸ್ತೈತಿ. ನಮ್ಮಲ್ಲಿರುವಂಥ ವಿನಯ ಅಂದರೆ ತಗ್ಗಿದಂಥ ಮನಸ್ಸು. ಆ ಒಂದು ಗುಣ ನಮ್ಮಲ್ಲಿ ಇರೋದಾದರೆ ನಮಗೆ ಉನ್ನತವಾದಂಥ ಸ್ಥಾನಕ್ಕೆ ಅದು ಕರ್ಕೊಂಡು ಹೋಗ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಅದೇ ಜ್ಞಾನೋಕ್ತಿ 18:12ರಲ್ಲಿ ಹೇಳ್ತಾರೆ, ಮಾನಕ್ಕೆ ಮುಂಚೆ ದೈನ್ಯ ಅಂದರೆ ದೀನತೆ. ಮಾನ ಬರಬೇಕು, ನಮಗೆ ಒಳ್ಳೆಯದಾಗಬೇಕು, ಉತ್ತಮವಾಗಿರ್ಬೇಕು ನಾವು ಅಂತಂದರೆ ಫಸ್ಟ್ ನಮ್ಮಲ್ಲಿ ದೀನತೆಯನ್ನು ರೂಢಿಗೊಳಿಸ್ಕೊಳ್ಬೇಕು ನಮ್ಮಲ್ಲಿ ಅಂತ ವಾಕ್ಯ ಹೇಳ್ತಿದೆ. ಮತ್ತಾಯನು ಬರೆದಂಥ ಸುವಾರ್ತೆ 18:1-6ರಲ್ಲಿ ನೋಡುವಾಗ, ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನಮ್ಮ ರಕ್ಷಕರು ಹೇಳ್ತಾರೆ, ಒಂದು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದುಕೊಂಡು, ನೋಡಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರಲಾರಿ, ಮತ್ತು ಚಿಕ್ಕ ಮಗುವಿನಂತೆ ತಗ್ಗಿಸಿಕೊಳ್ಳುವನೋ ಅವನೇ ಹೆಚ್ಚಿನವನು ಅಂತ ಹೇಳ್ತಾರೆ. ಹಂಗಂದರೆ ನಾವು ತಿರುಗಿಕೊಂಡು ಅಂದರೆ ನಮ್ಮಲ್ಲಿ ಅಹಂಕಾರಗಳು, ಅವಿಧೇಯತೆಗಳು, ನಾನು ಎಂಬತಕ್ಕಂಥ ಸ್ವಾರ್ಥ ಗುಣಗಳು ಇವು ತುಂಬಿರುವಾಗ ನಮ್ಮನ್ನು ಪರಲೋಕ ರಾಜ್ಯದೆಡೆಗೆ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ನಿಮ್ಮನ್ನು ನಾನೇನು ಅಲ್ಲ, ಎಲ್ಲ ದೇವರೇ, ನಾನು ಮಣ್ಣು, ನಾನು ಧೂಳು ಅಂತ ಯಾರು ತಗ್ಗಿಸಿಕೊಳ್ತಾರೋ, ನನ್ನಲ್ಲಿ ಏನೂ ಇಲ್ಲ ಸ್ವಾಮಿ ಯೋಗ್ಯತೆ, ಎಲ್ಲ ನೀನು ಕೊಟ್ಟಿದ್ದೆ ಎಂಬುದಾಗಿ ದೇವರಿಗೆ ಆ ಘನವನ್ನು ಮಹಿಮೆಯನ್ನು ಸಲ್ಲಿಸುತ್ತಾ ಈ ಲೋಕದಲ್ಲಿ ಮಕ್ಕಳ ಸ್ವಭಾವದಂತೆ, ಅಂದರೆ ಮಕ್ಕಳು ಯಾವ ರೀತಿ ಗಲಾಟೆ ಆದರೆ, ಜಗಳ ಕಾಡಿದ್ರೆ ಮತ್ತೆ ಒಂದಾಗ್ಬಿಡ್ತಾರೋ, ಮತ್ತೆ ಎಲ್ಲ ಮರ್ತುಬಿಟ್ಟು ಪ್ರೀತಿಯಿಂದ ನಡೀತಾರೋ, ಆ ಸ್ವಭಾವವನ್ನು ನೀವು
ಧರಿಸಿಕೊಂಡು ಈ ಲೋಕದಲ್ಲಿ ಇರುವುದಾದರೆ ಪರಲೋಕ ರಾಜ್ಯದಲ್ಲಿ ನೀವು ಸೇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂಥವರಿಗೆ ದೇವರು ಪರಲೋಕ ರಾಜ್ಯವನ್ನು ಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿವ್ರಿ ಅಂತ ನಮ್ಮ ರಕ್ಷಕರಲ್ಲಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮತ್ತಾಯನು ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 20-28 ತನಕ ನೋಡ್ಬೇಕಾದ್ರೆ, ಜೆಬೆದಾಯನ ಮಕ್ಕಳ ತಾಯಿ ಯೇಸು ಕ್ರಿಸ್ತರ ಬಳಿಗೆ ಬಂದು, ನನ್ನ ಮಕ್ಕಳನ್ನು ಒಬ್ಬರನ್ನ ಎಡಗಡೆ ಒಬ್ಬನ ಬಲಗಡೆ ಕುಳಿತುಕೊಳ್ಳೋದಕ್ಕೆ ಅಧಿಕಾರ ಕೊಡ್ರಿ ಅಂತ ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರು, ನಾನು ಕುಡಿಯೋ ಪಾತ್ರೆ ನೀವು ಕುಡಿಯೋಕ್ಕಾಗ್ತದ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಮತ್ತು ಆ ತಾಯಿ ಹೌದು ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ಇದು ಯಾರಿಗೆ ದೇವರು ಸಿದ್ಧ ಮಾಡಿದ್ರೋ ಅವ್ರಿಗೆ ಮಾತ್ರನೇ ಅಂತ ಹೇಳಿದಾಗ, ಇದನ್ನು ಕೇಳಿದಂಥ ಉಳಿದ ಶಿಷ್ಯರುಗಳಿಗೆ ಸಿಟ್ಟು ಬಂದ್ಬಿಡ್ತದೆ. ಯಾರ ಮೇಲೆ? ಯಾಕೋಬ ಮತ್ತು ಯೋಹನ್ ಮೇಲೆ. ಅವರು ಸಿಟ್ಟುಗೊಂಡಿರುವಂಥದ್ದನ್ನು ನಮ್ಮ ರಕ್ಷಕರು ನೋಡಿಬಿಟ್ಟು ಅವ್ರನ್ನ ಹತ್ತಿರಕ್ಕೆ ಕರೆದು, ನಿಮ್ಮಲ್ಲಿ ಜಗಳವಾಡುವವರು ಅವರ ಮೇಲೆ ದೊರೆತನ ಮಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ? ದೊಡ್ಡವರು ಯಾವಾಗಲೂ ಬಲಾತ್ಕಾರದಿಂದ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ ಅಂತ ನಿಮಗೆ ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಂಗಿರಬಾರ್ದು. ಅಂದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕು ಅಂತಂದರೆ ಮೊದಲು ನಿಮ್ಮ ಸೇವಕನಾಗಿರ್ಬೇಕು ಅವನು. ನಿಮ್ಮಲ್ಲಿ ಮೊದಲನೇವನಾಗಬೇಕು ಅಂದರೆ ಮೊದಲು ನಿಮ್ಮ ಹಾಳಾಗಿರ್ಬೇಕು ಅವನು. ನೋಡಿ, ಹಾಗೆಯೇ ಮನುಷ್ಯ ಕುಮಾರನು, ನೋಡಿ ನಾನು ಹಂಗೇನೆ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನಾನು ಬರಲಿಲ್ಲ, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದೆನು. ನೋಡಿ, ಯೇಸು ಕ್ರಿಸ್ತರು ಸರ್ವ ಸೃಷ್ಟಿಗೆ ಸೃಷ್ಟಿಕರ್ತನು. ಎಲ್ಲವನ್ನ ಈ ಲೋಕದಲ್ಲಿ ಇರುವಂಥ ಪ್ರತಿಯೊಂದು ಭೂಪರಲೋಕಗಳ ಪ್ರತಿಯೊಂದು ಸಮಸ್ತವನ್ನು ತದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಸೃಷ್ಟಿ ಮಾಡಿದರು. ಅಂಥ ಒಬ್ಬ ದೇವರು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಬಂದು ಒಂದು ಶಿಷ್ಯರ ಒಂದು ಅಧೀನದಲ್ಲಿ ಇದ್ದರೂ ಸಹಿತ ಶಿಷ್ಯರಿಗೆ ಯಾವುದೇ ರೀತಿಯಲ್ಲಿ ನನ್ನನ್ನು ನಾನು ಗುರು, ನನಗೆ ಗೌರವ ಕೊಡಿ ಅಂತ ಕೇಳಲಿಲ್ಲ. ಈ ಲೋಕದಲ್ಲಿ ಯಾರು ನನಗೆ ಮಾನ ಕೊಡಬೇಕು, ನನ್ನನ್ನು ಪೂಜಿಸಬೇಕು, ನನ್ನನ್ನು ಆರಾಧಿಸಬೇಕು ಅಂತ ಅವರು ಇಷ್ಟಪಡಲಿಲ್ಲ. ನನಗಿಂತ ನನ್ನ ತಂದೆ ದೇವರು ದೊಡ್ಡವರು ಅಂತ ಹೇಳಿ ಆ ದೇವರಿಗೆ ಹೆಂಗೆ ಅಧೀನನಾಗಿ ಬಂದರೋ ನನ್ನ ಥರ ನೀವಿರ್ರಿ. ಮತ್ತು ನಾನು ನನ್ನ ಶಿಷ್ಯರನ್ನ ಯಾವ ರೀತಿ ನಾನು ನಡೆಸ್ಕೊಳ್ತಾ ಇದ್ದೀನಿ, ಅವ್ರು ಯಾವತ್ತೂ ನನ್ನ ಸೇವೆ ಮಾಡಬೇಕು ಅಂತ ನಾನು ಬಯಸಲಿಲ್ಲ. ನಾನು ನಿಮ್ಮನ್ನು ಸೇವೆ ಮಾಡಲಿಕ್ಕೆ ಬಂದಿರೋದು ಮತ್ತು ಮರಣದಿಂದ ಈ ಒಂದು ಪಾಪದಿಂದ ಬಿಡಿಸಿ ನಿಮಗೋಸ್ಕರ ನನ್ನ ಜೀವವನ್ನು ಕೊಡೋದಕ್ಕೆ ನಾನು ತ್ಯಾಗ ಮಾಡಲಿಕ್ಕೆ ಬಂದಿದ್ದೀನಿ, ಸೇವೆ ಮಾಡಲಿಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳಿದ್ರು ಯೇಸು ಕ್ರಿಸ್ತರು. ಇಂಥ ಒಂದು ಅಮೂಲ್ಯವಾದಂಥ ಪಾಠವನ್ನು ಶಿಷ್ಯರಿಗೆ ಹೇಳಿಕೊಟ್ಟಿರಬೇಕಾದ್ರೆ ನಮಗೂ ಅದೇ ಗುಣಗಳು ಇರಬೇಕು. ನಾವು ಪರಲೋಕ ರಾಜ್ಯದಲ್ಲಿ ಉನ್ನತಿಗೆ ಹೋಗಬೇಕು ಅಂತಂದರೆ ನಾವು ನಮ್ಮ ರಕ್ಷಕನ ಹೆಜ್ಜೆಜಾಡನನ್ನು ಹಿಂಬಾಲಿಸಲೇಬೇಕು ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ರೋಮಾಪುರದಲ್ಲಿ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 10-16 ನೋಡ್ಬೇಕಾದ್ರೆ, ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನೀವು ಮಾನ ಮರ್ಯಾದೆ ತೋರಿಸ್ಬೇಕಾದ್ರೆ ಒಬ್ರಿಗಿಂತ ಒಬ್ಬರು ನೀವೇನಾಗ್ರಿ ಮುಂದಾಗಿರ್ರಿ ಅಂತ ಹೇಳ್ಬಿಟ್ರು. ನೋಡ್ತಾರ ಯಾವ ರೀತಿ ತೆಗೆಸ್ಕೊಳ್ಬೇಕು, ನೀವೆಲ್ಲರ ಜೊತೆಯಲ್ಲಿ ಹೆಂಗಿರಬೇಕು, ಯಾವ ನಡವಳಿಕೆ ಇರಬೇಕು. ದೇವ್ರ ಮಕ್ಕಳುಗಳು ನನ್ನ ಶಿಷ್ಯರು ಅಂತಂದರೆ ನೀವು, ನಾನು ಗುರು ಆಗಬೇಕು, ನಾನು ದೊಡ್ಡವನಾಗಬೇಕು ಅಂದರೆ ಮೊದಲು ನೀವು ಒಬ್ರಿಗೊಬ್ರು ತಗ್ಗಿಸ್ಕೊಂಡು ಒಬ್ರಿಗೊಬ್ರು ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ನೀವು ತಗ್ಗಿಸ್ಕೊಂಡು ಬಾಳ್ರಿ ಅಂತ ನಮಗಿಲ್ಲೂ ಸಹಿತ ಹೇಳ್ತಾರೆ. ಅದರಿಂದ ಇನ್ನೂ ಒಂದು ವಾಕ್ಯ ನೋಡೋಣ. 1 ಪೇತ್ರ 5ನೇ ಅಧ್ಯಾಯ 2-6 ನಾವು ನೋಡಬೇಕಾದ್ರೆ ಇಲ್ಲಿ ಹೇಳ್ತಾರೆ, ನೋಡಿ, ಮಂದೆಗೆ ಮಾದರಿಯಾಗಿ ನೀವು ನಡೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಹೆಂಗೆ? ನಿಮ್ಮಲ್ಲಿರುವಂಥ ದೇವರ ಮಂದೆಯನ್ನು ಕಾಯಿರಿ, ಅದನ್ನು ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿ ಇಟ್ಟಿರುವಂಥ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡೆದುಕೊಳ್ಳ್ರಿ ಅಂತ ಹೇಳ್ತಾರೆ. ಮತ್ತು ಹಿರಿ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಯೌವನಸ್ಥರೇ ಅದೇ ರೀತಿಯಾಗಿ ನಿಮ್ಮ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ರಿಗೊಬ್ರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾರೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾರೆ. ಆದ್ದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಂಡ್ರೆ ತಕ್ಕ ಕಾಲದಲ್ಲಿ ಆತನು ನಿಮ್ಮನ್ನು ಮೇಲೆ ಕೆತ್ತರುವನು. ನೋಡಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಾವು ಮಂದೆಯನ್ನು, ದೇವರ ಮಂದೆಯನ್ನು ಯಾವ ರೀತಿ ಕಾಯಬೇಕು, ಯಾವ ರೀತಿ ಪಾಲಿಸಬೇಕು ಎಂಬುದಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಂದರೆ ನೀವೊಂದು ಉಪದೇಶಕರ ಸ್ಥಾನದಲ್ಲಿ
ಅದರ ಫಾಸ್ಟರ್ಗಳ ಸ್ಥಾನದಲ್ಲಿ, ಬೋಧಕರ ಸ್ಥಾನದಲ್ಲಿ ನೀವು ನಿಂತಿರಬೇಕಾದ್ರೆ ಅದನ್ನು ಯಾವ ರೀತಿ ಬಲಾತ್ಕಾರದಿಂದಲ್ಲ, ಅದನ್ನು ಯಾವ ರೀತಿಯಲ್ಲಿರಬೇಕು ತಗ್ಗಿಸ್ಕೊಂಡು ನಾವೆಲ್ಲರೂ ಶಿಷ್ಯರು ಅನ್ನುವಂಥ ಭಾವನೆಯಲ್ಲಿ ಯೇಸು ಕ್ರಿಸ್ತರೇ ಶಿಷ್ಯರ ಕಾಲುಗಳನ್ನು ತೊಳೆಯುವಷ್ಟು ಮಟ್ಟಿಗೆ ಅವರು ತಗ್ಗಿಸ್ಕೊಂಡ್ರು ನಾವು ನೋಡ್ತೀವಿ ಅಲ್ಲವರ. ಅಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ನಾವು ನಮ್ಮ ಜೊತೆಯಲ್ಲಿರುವಂಥ, ನಮ್ಮ ಅಧೀನದಲ್ಲಿ ಕೊಟ್ಟಿರುವಂಥ ಸಭೆಯನ್ನು ದಬ್ಬಾಳಿಕೆಯನ್ನು ಮಾಡುವಂಥವರಾಗಬಾರ್ದು. ಅವ್ರ ಮೇಲೆ ನಾವು ಕನಿಕರ, ಅವ್ರ ಮೇಲೆ ನಾವು ಕರುಣೆಯನ್ನು, ಪ್ರೀತಿಸಿ ತೋರಿಸುವಂಥದ್ದನ್ನ ನಾವು ಮಾಡಬೇಕು ಎಂಬುದಾಗಿ ಇಲ್ಲಿ ನಮಗೆ ಪೇತ್ರರು ಒಂದು ಮಾದರಿಯನ್ನು ತೋರಿಸ್ತಾ ಇದ್ದಾರೆ ಒಂದು ವಾಕ್ಯದಲ್ಲಿ ಈ ರೀತಿಯಾಗಿ. ಅದೇ ರೀತಿಯಲ್ಲಿ ನಾವು ದೀನತೆಯಿಂದ ಇದ್ದರೆ ಮಾತ್ರನೇ ದೇವರು ಇಷ್ಟಪಡ್ತಾರೆ ನಮಗೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಯೆಶಾಯನು ಬರೆದಂಥ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 12ರಿಂದ 17ರವರೆಗೆ ನಾವು ಇದು ಒಂದು ವಾಕ್ಯವನ್ನು ನೋಡ್ಬೋದು. ಏನಪ್ಪ ಅಂತಂದರೆ, ಆಹಾ ಉದಯ ಸೂಚಕ ನಕ್ಷತ್ರವೇ, ಆಕಾಶದಿಂದ ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೇರಿ ಉತ್ತರ ದಿಕ್ಕಿನ ಸುರಗಣ, ಕಟ್ಟಕಡೆಯ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂದ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತೋನ್ನತ ಮೇಘಮಂಡಲದಲ್ಲಿ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿಯಲ್ಲ. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕಕ್ಕೆ, ಅಗಾಧ ಸ್ಥಳಗಳಿಗೆ ತಳ್ಳಲ್ಪಟ್ಟಿದ್ದಿ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡುವರು, ಯೋಚಿಸಿ ಭೂಮಿಯನ್ನು ನಡುಗಿಸಿ, ರಾಜ್ಯಗಳನ್ನು ಕದಲಿಸಿ, ಪಟ್ಟಣಗಳನ್ನು ಕೆಡವಿ, ಲೋಕದ ಕಾಡನ್ನಾಗಿ ಮಾಡಿ, ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು. ನೋಡ್ರಿ, ಇಲ್ಲಿ ಸೈತಾನನ ಬಗ್ಗೆ ಹೇಳ್ತಾರೆ. ಬೆಳ್ಳಿಯ ನಕ್ಷತ್ರವೇ, ಉದಯ ಸೂಚಕ ನಕ್ಷತ್ರವೇ ಅಂತಾರೆ. ಸತ್ಯವೇದದಲ್ಲಿ ನಮಗೆ ಗೊತ್ತಿರುವಂತೆ 2 ಬೆಳ್ಳಿಯ ನಕ್ಷತ್ರ ಅಥವಾ ಉದಯ ಸೂಚಕ ನಕ್ಷತ್ರ, ಒಂದು ಯೇಸು ಕ್ರಿಸ್ತರು, ಮತ್ತೊಂದು ಸೈತಾನನಿಗೆ. ಅಂದರೆ ಮೊದಲು ಅವರು ಆ ರೀತಿಯಲ್ಲಿದ್ದಂಥ ದೇವದೂತರುಗಳಾಗಿದ್ದರು. ಈಗ ಅವನು ದೇವರಿಗೆ ವಿರೋಧಿಯಾಗಿ, ಕ್ರಿಸ್ತನಿಗೆ ವಿರೋಧಿಯಾಗಿ ಈಗ ಅವರು ಸೈತಾನನಾಗಿದ್ದಾನೆ, ಒಬ್ಬ ಲೂಸಿಫರ್ ಅಂತಕ್ಕಂಥ ದೇವದೂತನು. ಆದ್ದರಿಂದ ಇವನು ಹೆಂಗೆ ಬಿದ್ದೆ ನೀನು, ಬೆಳ್ಳಿಯೇ ನಕ್ಷತ್ರವೇ, ಹೆಂಗೆ ನೀನು ಮೇಘಮಂಡಲದಲ್ಲಿದ್ದೆ, ನೀನು ಉನ್ನತೋನ್ನತನಿಗೆ ಸರಿಸಮನಾಗ್ತೀನಿ ಅಂತ ಹೆಂಗೆ ಕೊಚ್ಚಿಕೊಂಡು ನೀನು ಆ ಕೆಳಗೆ ಪಾತಾಳಕ್ಕೆ ದೊಬ್ಬಲ್ಪಟ್ಟಿದ್ಯಾ, ನೀನು ಅಲ್ಲಿಂದ ಬಿದ್ದೋಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಯಾವಾಗಪ್ಪ ಬಿದ್ದರು ಅಂತಂದರೆ, ಏದೇನ್ ತೋಟದಲ್ಲಿ ನನ್ನನ್ನು ಕರ್ಕೊಂಬಂದು ನಾನು ಪರಲೋಕದಲ್ಲಿದ್ದೆ, ಪ್ರಧಾನ ದೇವದೂತನ ಥರ ಇದ್ದೆ, ನಾನು ಒಂದು ಸೇವಕನಂತೆ, ವಾಚ್ಮೆನ್ ಥರ ಈ ಏದೇನು ತೋಟದಲ್ಲಿ ತಂದು ಕಾವಲುಗಾರನಾಗಿ ನೇಮಿಸ್ಬಿಟ್ರಲ್ಲ ಅಂತ ಅಹಂಕಾರದಿಂದ ದೇವರಿಗೆ ವಿರೋಧಿಯಾಗಿ ಏನು ಮಾಡಿಬಿಡ್ತಾನೆ, ಆಲೋಚನೆಯನ್ನು ಮಾಡಿದಾಗ ಅವನು ಅಲ್ಲಿಂದ ದೊಬ್ಬಲ್ಪಟ್ಟನು. ಆದಾಮ ಅವುಗಳನ್ನು ತನ್ನ ವಂಚನೆಗೆ ಬೀಳಿಸಿಕೊಂಡು ನನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡಿಕೊಂಡ ದೇವರಿಗೆ ವಿರೋಧಿಯಾಗಿದ್ದಂಥ ಅವನನ್ನು ಅಲ್ಲಿಂದ ದೊಬ್ಬಲ್ಪಟ್ಟನು ಅಂತ ನಾವು ನೋಡ್ತೀವಿ. ಅದೇ ನಮ್ಮ ರಕ್ಷಕರಂತೆ ಯೇಸು ಕ್ರಿಸ್ತರು ಯಾವ ರೀತಿಯಾಗಿ ಒಂದು ಮೊದಲನೇ ಸ್ಥಾನವನ್ನು ಪಡ್ಕೊಂಡ್ರಪ್ಪ ಅಂತ ನಾವು ನೋಡೋದಾದರೆ, ನೋಡಿ, ಒಂದು ಕಡೆ ಸೈತಾನನು ಒಂದು ಸೈತಾನನು ಅಹಂಕಾರಿಯಾಗಿ ಉನ್ನತೋನ್ನತನಿಗೆ ಸರಿ ಸಮಾನಾಗ್ತೀನಿ ಅಂತ ಕೊಚ್ಚಿಕೊಂಡಿದ್ದರಿಂದ, ಅಹಂಕಾರ ಪಟ್ಟಿದ್ದರಿಂದ ಅವನು ಎಲ್ಲಿಗೆ ಬಿದ್ದೋದಂದರೆ ಪಾತಾಳಿಗೆ ಬಿದ್ದದ. ಅದೇ ನಮ್ಮ ರಕ್ಷಕರು ಉನ್ನತವಾದಂಥ ಒಂದು ಪರಲೋಕದಲ್ಲಿದ್ದಂಥ ಪ್ರಧಾನ ದೇವದೂತನಾಗಿದ್ದರು ಸಹಿತ ಅವರು ಯಾವ ರೀತಿಯಾಗಿ ಪರಲೋಕಕ್ಕೆ ಉನ್ನತನಾಗಿ ದೊಡ್ಡವನಾದರು ಅಂತ ನಾವು ನೋಡೋದಾದರೆ, ಫಿಲಿಪ್ಪಿ 2:7-9 ನಾವು ನೋಡಬೇಕಾದ್ರೆ ನೋಡಿ, ದೇವರಿಗೆ ದೇವಸ್ವರೂಪನಾಗಿದ್ದರೂ ಆತನು ದೇವರಿಗೆ ಸರಿ ಸಮಾನನಾಗಿರುವೆನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನೆಂದು ಎಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡರು, ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾಗ್ಬಿಟ್ರು ಅಂತ ಹೇಳ್ತಾರೆ. ನೋಡಿದ್ರ ಯಾವ ರೀತಿಯಾಗಿ ತಗ್ಗಿಸ್ಕೊಂಡ್ರು ಅಂದರೆ, ಈ ಲೋಕದಲ್ಲಿ ತನ್ನನ್ನು ದೀನನಾಗಿ, ದರಿದ್ರನಾಗಿ, ಲೋಕದಲ್ಲಿ ಬಡವನಾಗಿ, ಒಂದು ಛತ್ರದಲ್ಲಿ ಹುಟ್ಟಿ ಗೋದಲಿಯಲ್ಲಿ ಬೆಳೆದು, ಮತ್ತೆ ಈ ಲೋಕದಲ್ಲಿ ಪಾಪಿಗಳ, ಸುಂಕದವರ, ಫರಿಸಾಯರ ಒಂದು ವಿರೋಧಗಳ ಮಧ್ಯದಲ್ಲಿಯೂ ಪಾಪಿಗಳ ಸಂಗಡ ಊಟ ಮಾಡುತ್ತಾ, ಕುಡಿಯುತ್ತಾ, ತಿನ್ನುತ್ತಾ, ಸಂಭಾಷಣೆ ಮಾಡುತ್ತಾ ಈ ಲೋಕದಲ್ಲಿ ಎಂಥ ಒಂದು ಸ್ಥಿತಿಯಲ್ಲಿ ಅವರು ಬೆಳೆದ್ರು ಅಂತ ನಾವು ನೋಡ್ತೀವಿ. ಹಿಂಗೆ ದೇವರು ಯೇಸು ಕ್ರಿಸ್ತರು ತಗ್ಗಿಸಿಕೊಂಡಿದ್ದರಿಂದ ದೇವರು ಆತನನ್ನು ಏನು ಮಾಡಿದ್ರಪ್ಪ ಅಂತಂದರೆ, ಅದೇ ಫಿಲಿಪ್ಪಿಯ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತಾರೆ,
ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ ಮತ್ತು ಪಾತಾಳದಲ್ಲಿರುವವರೆಲ್ಲರೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರನ್ನು ಘನಪಡಿಸ್ತಾರೆ. ಅಲ್ಲೆಲ್ಲೂಯ್ಯ. ನೋಡಿದ್ರೆ ಎಂಥ ಅಮೂಲ್ಯವಾದಂಥ ಪದವಿ, ಎಂಥ ಒಂದು ಸ್ಥಾನ, ಉನ್ನತವಾದಂಥ ಸ್ಥಾನವನ್ನು ಯೇಸು ಕ್ರಿಸ್ತರಿಗೆ ಕೊಟ್ಟರು ಅನ್ನುವಂಥದ್ದನ್ನು ಈ ಮನದಲ್ಲಿ ನಾವು ನೋಡ್ತೀವಿ. ಅಂದರೆ ಯಾರು ತಗ್ಗಿಸ್ಕೊಳ್ತಾರೋ ಅವ್ರನ್ನ ದೇವರು ಹೆಚ್ಚಿಸ್ತಾರೆ, ಯಾರು ಹೆಚ್ಚಿಸ್ಕೊಳ್ತಾರೋ ಅವ್ರನ್ನ ದೇವರು ತಗ್ಗಿಸ್ತಾರೆ. ಹಾಗಾದ್ರಿಂದ ನಾವು ಈ ಲೋಕದಲ್ಲಿ ನಡಿಬೇಕಾದ್ರೆ ಈ ಲೋಕದ ಜನಗಳ ಮುಂದೆ, ಕುಟುಂಬದಲ್ಲಿ, ಸಮಾಜದಲ್ಲಿ, ಸಭೆಗಳಲ್ಲಿ, ದೇವರ ಸನ್ನಿಧಿಯಲ್ಲಿ ಅದು ನಾವು ಬಾಳ್ಬೇಕಾದ್ರೆ ಈ ಪಾದಪೀಠ, ಈ ಭೂಮಿ ದೇವರ ಪಾದಪೀಠ. ಆಕಾಶವು ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ. ಅಂದರೆ ಪಾಠ ಕಲಿಯುವಂಥ ಸ್ಥಳ ಈ ಭೂಮಿ. ಅಂಥ ಪಾದಪೀಠದಲ್ಲಿ ನಾವು ಎಲ್ಲಿದ್ದರೂ, ಹೇಗಿದ್ದರೂ, ಯಾರ ಮುಂದೆ ಇದ್ದರೂ ದೀನನಾಗಿ ತಗ್ಗಿಸಿಕೊಂಡು, ನಾನು ಎನ್ನಲ್ಲಿ ಏನೂ ಇಲ್ಲ, ಎಲ್ಲವೂ ದೇವರಿಂದಲೇ, ದೇವರೇ ಕೊಟ್ಟಿದ್ದು ಎಂಬತಕ್ಕಂಥ ಭಾವನೆಯಿಂದ ಯಾರು ಬಾಳ್ತಾರೋ ಅವರನ್ನು ದೇವರು ಪರಲೋಕದ ಉನ್ನತ ಸ್ಥಾನವನ್ನು ಕೊಡ್ತಾರೆ ಅಂತ ನಾವು ನೋಡ್ತೀವಿ. ಆದ್ದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಇಂಥ ಅಮೂಲ್ಯವಾದ ಪಾಠವನ್ನು ಈ ಬೆಳಗಿನ ಸಮಯದಲ್ಲಿ ತಂದೆಯ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಮತ್ತು ವಿಶೇಷವಾಗಿ ಇಂಥ ಪಾಠಗಳನ್ನು ನಿಮಗೆ ಹೆಚ್ಚು ಹೆಚ್ಚು ತಲುಪಬೇಕು ಅಂದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಈ ಪಾಠಗಳು ನಾನು ಯೂಟ್ಯೂಬ್ ಹಾಕಿದ ತಕ್ಷಣ ನಿಮಗೆ ತಲುಪಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಇತರರಿಗೆ ನೀವು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ದೇವರ ವಾಕ್ಯ ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ನೀವೇನು ಮಾಡಿ ಕೊಡ್ರಿ ಎಂಬತಕ್ಕಂಥ ವಾಕ್ಯದೊಂದಿಗೆ ಈ ದಿನದ ಪಾಠವನ್ನು ಮುಗಿಸೋಣ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.